ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಭದ್ರಕೋಟೆಯಲ್ಲಿ ಕೈ ಮಿನಿಸ್ಟರ್ ಬಿಗ್ ಆಪರೇಷನ್ ಸೈಲೆಂಟ್ ಆಗಿ ನಡೀತಲ್ಲ ಕಾರ್ಯಾಚರಣೆ. ಕೈ ಅಭ್ಯರ್ಥಿಯ ಮಗಳ ಗೆಲುವಿಗಾಗಿ ಯಾವ ರೀತಿ ರಣತಂತ್ರವನ್ನ ಹೆಣೆದಿದ್ದಾರೆ ತಂದೆ. ಮತ್ತೊಂದು ಕಡೆ ನಿರಂತರವಾಗಿ ಗೆದ್ದುಕೊಂಡು ಬಂದಿರುವ ಸೋಲಿಲ್ಲದ ಸರದಾರನಂತೆ ಗೆದ್ದು ಬಂದಿರುವಂತಹ ಬಿಜೆಪಿ ಎಂಪಿಗೆ ಬಿಗ್ ಶಾಕ್ ಎಲೆಕ್ಷನ್ ಹೊಸ್ತಿಲಲ್ಲಿ. ಬಂಡಾಯ ಎದ್ದಿರುವ ಕ್ಷೇತ್ರಗಳತ್ತ ಹೆಚ್ಚು ಗಮನ ಹರಿಸ್ತಾ ಇದೆ ಬಿಜೆಪಿ ರಾಜ್ಯ ನಾಯಕತ್ವ. ಆದರೆ ಎಲ್ಲ ಸರಿ ಇದೆ ಅನ್ನುವ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಸಲಿಗೆ? ಈ ಸಲ 4 ಆಯ್ತು, 5ನೆಯ ಬಾರಿ ಗೆಲ್ತೀನಿ ಅಂತ ಹೊರಟಿರುವಂತಹ ನಾಯಕನಿಗೆ ಕಾದಿದೆಯಾ ಆಘಾತ? ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮಹತ್ವದ ಬೆಳವಣಿಗೆಯ ಬಗ್ಗೆ ಮಿಸ್ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆರಂಭದಲ್ಲಿ ನಾವು ರಿಪೋರ್ಟ್ ಮಾಡಿದ್ವಿ ಬಹಳಷ್ಟು ಬಾರಿ, ಎಲ್ಲೆಲ್ಲಿ ಬಿಜೆಪಿಯ ಎಂಪಿಗಳು ಚೇಂಜ್ ಆಗಬಹುದು, ಹಾಲಿಗಳು ಚೇಂಜ್ ಆಗಬಹುದು ಅಂತ. ಆ ಪೈಕಿ ಬಾಗಲಕೋಟೆಯ ಹೆಸರು ಕೂಡ ಕೇಳಿಬಂದಿತ್ತು. ಆದರೆ ಕೊನೆಗೆ ಮತ್ತೊಮ್ಮೆ ಗದ್ದಿಗೌಡರ್ ಟಿಕೆಟ್ ಗಿಟ್ಟಿಸಿಕೊಂಡ್ರು. ಯಾಕಂದ್ರೆ ಯಾರಿದ್ದಾರೆ ಅಷ್ಟು ಪ್ರಭಾವಿಗಳು ಅಂತ ಪ್ರಶ್ನೆ ಬಂದಾಗ ಬಿಸಿ ಗದ್ದಿಗೌಡರ್ಗೆ ಪರ್ಯಾಯವಾಗಿ ಬಿಜೆಪಿಗೆ ಯಾರು ಕಾಣದೇ ಇರೋದು. ಆದ್ರೆ ಈ ಸಲ ಹಿಂದಿನ ಅವಧಿಗೆಲ್ಲ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ ಆಕಾಂಕ್ಷಿಗಳು ಹುಟ್ಟುಕೊಂಡು ಬಿಟ್ಟಿದ್ರು. ಯಾಕಂದ್ರೆ ಗದ್ದಿಗೌಡರ್ಗಲ್ಲಿ ಪರಿಸ್ಥಿತಿ ಪೂರಕವಾಗಿ ಇಲ್ಲ ಅನ್ನೋ ರಿಪೋರ್ಟ್ ಸದ್ದು ಮಾಡೋಕೆ ಶುರು ಮಾಡ್ತು. ಟಿಕೆಟ್ ಚೇಂಜ್ ಆಗತ್ತೆ, ಈ ಸಲ ಅಭ್ಯರ್ಥಿ ಬದಲಾವಣೆ ಆಗೋದು ಫಿಕ್ಸ್ ಅನ್ನುವ ಗಾಳಿ ಬೀಸ್ತಾ ಇದ್ದ ಹಾಗೆ ಲಿಸ್ಟ್ ದೊಡ್ಡದಾಯ್ತು. ಕ್ವಿಕ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ನೋಡಿ. ಬಾಗಲಕೋಟೆಯಲ್ಲಿ ಏನು ಗೇಮ್ ಚೇಂಜಿಂಗ್ ಲೆಕ್ಕಾಚಾರ ನಡೀತಾ ಇದೆ ಅನ್ನೋದಕ್ಕೆ ಹೋಗೋಕ್ಕಿಂತ ಮುಂಚೆ ಬಿಜೆಪಿಯಲ್ಲಿ ಏನಾಯ್ತು ಟಿಕೆಟ್ಗೂ ಮುನ್ನ ಅನ್ನೋದನ್ನ, ಗದ್ದಿಗೌಡರ್ಗೆ ಟಿಕೆಟ್ ತಪ್ಪತ್ತೆ ಅಂತ ಅಲ್ಲಿ ಸುಮಾರು ಜನ ಸ್ವಯಂ ನಿವೃತ್ತಿ ಎಲ್ಲ ತಗೊಂಡು ಬಂದ್ರು. ಆರ್ಥಿಕ ಇಲಾಖೆ ಡಿಸಿ ಆಗಿದ್ದ ಡಾಕ್ಟರ್ ಪ್ರಕಾಶ್ ಪರಪ್ಪ ಬಂದ್ರು, ಬಾಗಲಕೋಟೆಯಲ್ಲಿ ಮನೆ ಮಾಡಿದ್ರು, ಬಹಿರಂಗ ಪ್ರಚಾರನೇ ಶುರು ಮಾಡಿಬಿಟ್ಟಿದ್ರು. ಗುಳೇದಗುಡ್ಡದ ಮಾಜಿ ಶಾಸಕ ರಾಜಶೇಖರ್ ಶೀಲವಂತ್, ಇನ್ನು ಸುಮಾರು ಜನ ಅಲ್ಲೇ ಮನೆ ಮಾಡಿ ಆ ಖಾಡಕ್ಕೆ ಇಳದೇ ಬಿಟ್ಟಿದ್ರು. ಯಾಕಂದ್ರೆ ಗದ್ದಿಗೌಡರ್ಗೆ ಪೂರಕವಾಗಿಲ್ಲ, ಹೇಗೂ ಚೇಂಜ್ ಆಗ್ತಾರೆ, ನಮಗೆ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಕೊನೆಗೆ ಗದ್ದಿಗೌಡರ್ ಕೊಟ್ರೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಯತ್ನಾಳ್ ಹೆಸರು ಮುನ್ನೆಲೆಗೆ ಬಂತು. ಯಡಿಯೂರಪ್ಪನವ್ರು ಪಟ್ಟು ಹಿಡಿದಿದ್ರು ಯತ್ನಾಳ್ ಕೊಡ್ಬೇಕು ಅಂತ. ಹೈಕಮಾಂಡ್ ಯತ್ನಾಳ್ ಅವ್ರನ್ನ ಮನವೊಲಿಸೋಕೆ ನೋಡ್ತು, ಪಂಚಮಸಾಲಿ ವೋಟ್ ಮತ್ತು ಅವರ ಪ್ರಭಾವದಿಂದ ಗೆಲ್ಲಬಹುದು ಅಂತ. ಆದ್ರೂ ಒಪ್ಪಲಿಲ್ಲ. ಪಕ್ಕದ ಜಿಲ್ಲೆಯಲ್ಲಿ ನಾನು ರಾಜಕಾರಣ ಮಾಡಲ್ಲ ಅನ್ನೋದೊಂದು, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ, ಇಲ್ಲೇ ನೆಲೆಯೂರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಪಟ್ಟು ಹಿಡಿದ ಕಾರಣ ಕೊನೆಗೆ ಮತ್ತೆ ಗದ್ದಿಗೌಡರ್ಗೆ ಕೊಡಬೇಕಾಯ್ತು. ಸೊ ಆರಂಭದಲ್ಲೇ ಬಿಜೆಪಿಗೆ ಒಂದು ಆತಂಕ, ಅಭ್ಯರ್ಥಿ ಬದಲಾಯಿಸೋದಿಕ್ಕೆ ಹೊರಟಿದ್ದವರು ಕೊನೆಗೆ ಬಿಸಿ ಗದ್ದಿಗೌಡರ್ ಅವರನ್ನ ಅನಿವಾರ್ಯವಾಗಿ ಕೂರಿಸಿರೋದು ಬಿಜೆಪಿ ಅನ್ನೋದಲ್ಲೇ ಕ್ಲಿಯರ್ ಆಗತ್ತೆ. ಬದಲಾಯಿಸೋದಿಕ್ ಪ್ರಯತ್ನ ಮಾಡಿದ್ದಕ್ಕೆ ಕಾರಣವೇ ಗದ್ದಿಗೌಡರ್ಗೆ ವಯಸ್ಸು ಇನ್ನಿತರ ಕಾರಣಗಳಿಂದ ಕಷ್ಟ ಇದೆ ಅನ್ನುವ ವಾತಾವರಣದಿಂದ ಇರಬಹುದು. ನೋಡಿ, ಇದ್ರ ನಡುವೆ ಶಿವಾನಂದ ಪಾಟೀಲ್ ಅವರು ತಮ್ಮ ಮಗಳನ್ನ ಅಖಾಡಕ್ಕಿಳಿಸಿರುವ, ಸಂಯುಕ್ತ ಪಾಟೀಲ್ ಅವ್ರನ್ನ ಈ ಬಾರಿ ಸ್ಪರ್ಧೆಗಿಳಿಸಿರುವಂತಹ ಶಿವಾನಂದ ಪಾಟೀಲ್ ಅವರು ಸದ್ದಿಲ್ಲದೆ ಯಾವ ರೀತಿ ಆಪರೇಷನ್ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಗದ್ದಿಗೌಡರ್ ವಾಜಪೇಯಿ ಅಲೆ, ಮೋದಿ ಅಲೆ ಎಲ್ಲೆಲ್ಲ ಈಸಿಯಾಗಿ ಗೆದ್ರು, ಈ ಸಲಾನು ಪಾಸ್ ಆಗಿಬಿಡ್ತಾರೆ ಅಂತ ಅನಿಸ್ತಾ ಇದ್ರು. ಸೈಲೆಂಟ್ ಆಪರೇಷನ್ಗಳು ಈಗ ಬಾಗಲಕೋಟೆ ಅಖಾಡದಲ್ಲಿ ಟ್ವಿಸ್ಟ್ ಕೊಡ್ತಾ ಇರೋದು. ಸಂಯುಕ್ತ ಪಾಟೀಲ್ ಈ ಸಲ ಬಹುತೇಕ ಎಲ್ಲ ಪ್ರಭಾವಿ ಮಿನಿಸ್ಟರ್ಗಳ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಯಾಕಂದ್ರೆ ಹಣಬಲ ಜನಬಲ ಅವರವರೇ ಒಗ್ಗೂಡಿಸ್ಕೊಳ್ತಾರೆ ಅಂತ. ಮತ್ತು ಯುವ ನಾಯಕರಿಗೆ ಕೊಟ್ರೆ, ಯುವಕರಿಗೆ ಕೊಟ್ರೆ ಉತ್ಸಾಹ ಇರುತ್ತೆ, ಓಡಾಡೋದಿಕ್ಕೆ ಹುಮ್ಮಸ್ಸಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸಂಯುಕ್ತ ಪಾಟೀಲ್ ಅವ್ರನ್ನ ಅಖಾಡಕ್ಕೆ ಇಳಿಸಿದೆ. ಅಲ್ಲಿ ಶಿವಾನಂದ ಪಾಟೀಲ್ರು ಏನ್ ವರ್ಕೌಟ್ ಮಾಡ್ತಿದ್ದಾರೆ ನೋಡಿ. ಬಿಜೆಪಿ ನಾಯಕರಿಗೇನೆ ಗಾಳ ಹಾಕಿದ್ದಾರೆ, ಅಸಮಾಧಾನಿತರಿದ್ದಾರೆ. ಗದ್ದಿಗೌಡರ್ ಪ್ಲಸ್ ಪಾಯಿಂಟು, ಹೆಚ್ಚು ಮಾತಾಡಲ್ಲ ಅವರು, ತುಂಬಾ ಸಾಫ್ಟ್ ಸ್ಪೋಕನ್. ಅವ್ರ ನೆಗೆಟಿವ್ ಪಾಯಿಂಟು ಅದೇ, ಹೆಚ್ಚು ಮಾತಾಡಲ್ಲ, ನಿರಂತರವಾಗಿ 4 ಸಲ ಗೆದ್ದುಕೊಂಡು ಬಂದಿದ್ರು. ಕೇಂದ್ರದಿಂದ ಪಟ್ಟು ಹಿಡಿದು ಏನು ವಿಶೇಷ ಯೋಜನೆ ತಗೊಂಡು ಬಂದಿದ್ದಾರೆ, ಬೃಹತ್ ಕೈಗಾರಿಕೆನೋ, ಉದ್ಯೋಗ ಸೃಷ್ಟಿನೋ, ಇಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ, ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಬೇಕಿತ್ತು, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರ. ವಿಮಾನ ನಿಲ್ದಾಣ ಯಾವುದೋ ಕಾಲದಲ್ಲಿ ಘೋಷಣೆ ಆಗಿತ್ತು, ಅದನ್ನ ಅನುಷ್ಠಾನ ಮಾಡುವಲ್ಲಿ ಏನ್ ಕೆಲಸ ಮಾಡಿದ್ರು. ಸೊ ಗದ್ದಿಗೌಡರ್ ಸಾಫ್ಟ್ ಆಗಿ ಸೈಲೆಂಟ್ ಆಗಿ ಇರ್ತಾರೆ, ಎಷ್ಟು ದಿನ ಅವ್ರು ಹಾಗೆ ಇರೋದು ಅನ್ನುವಂಥ ಒಂದು ಅಸಮಾಧಾನ ಬಿಜೆಪಿಗರಲ್ಲೇ ಇದೆ. ಓಪನ್ ಆಗಿ ಹೇಳ್ಕೊಳ್ಳಲ್ಲ. ಈ ಸಲ ಬೇರೆ ಬೇರೆ ಫ್ಯಾಕ್ಟರ್ ಸೇರ್ತಾ ಇದೆ ಅಲ್ಲಿ. ಯತ್ನಾಳ್ ಅವರ ಪ್ರತಿಷ್ಠೆಯ ಕ್ಷೇತ್ರ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಇಲ್ಲೆಲ್ಲ ಪಂಚಮಸಾಲಿ ವೋಟ್ ಬ್ಯಾಂಕ್ ಅನ್ನು ಹಿಡಿದಿಡುವಂತ ಟಾಸ್ಕ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಕೈ ಮೇಲಾಗಬಾರ್ದು ಅಂತ ಕಾಯ್ತಿರೋರು ಬಿಜೆಪಿಯಲ್ಲೇ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿರಾಣಿ ಆ್ಯಂಡ್ ಕ್ಯಾಂಪ್, ನಿರಾಣಿ ಕ್ಯಾಂಪ್ ಅನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಶಿವಾನಂದ ಪಾಟೀಲ್ರು ಮುಂದಾಗಿದ್ದಾರೆ.
ನಿರಾಣಿಯವರು ಚೆನ್ನಾಗಿ ಹೊರಗಡೆ ಓಡಾಡ್ತಿರಬಹುದು ಗದ್ದಿಗೌಡರ ಪರವಾಗಿ. ವೈಯಕ್ತಿಕವಾಗಿಯೂ ಒಂದು ಅಸಮಾಧಾನ ಇದೆ ಹಾಲಿ MP ಜೊತೆಗೆ, ಹೊರಗಡೆ ಬಹಿರಂಗವಾಗಿ ಕಾಣ್ತಾ ಇದ್ರು. ಮತ್ತೊಂದ್ ಕಡೆ ಕ್ಯಾಂಡಿಡೇಟ್ಗಿಂತ ಹೆಚ್ಚಾಗಿ ಯತ್ನಾಳ್ ವಿರುದ್ಧ ಇರುವಂತ ಆಕ್ರೋಶ ಇದೆಯಲ್ಲ, ಅವರು ಕೋಟೆಯಲ್ಲೇ, ಬಾಗಲಕೋಟೆಯಲ್ಲೇ ಪಂಚಮಸಾಲಿ ವೋಟ್ ಬ್ಯಾಂಕ್ ಹಿಡಿದಿಡೋಕಾಗ್ಲಿಲ್ಲ ಇವರಿಗೆ ಅನ್ನುವ ಸಂದೇಶ ರವಾನಿಸುವಂತ ಲೆಕ್ಕಾಚಾರ. ಈ ಹೊತ್ತಲ್ಲಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಶಿವಾನಂದ ಪಾಟೀಲ್ರು ಸಂಗಮೇಶ್ ನಿರಾಣಿ ಅವರ ಸಹಕಾರ ಕೋರಿದ್ದಾರೆ. ಅಣ್ಣ ತಮ್ಮಂದ್ರು ಸಹಜವಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ರಾಜಕಾರಣ, ಪ್ರತಿಷ್ಠೆ, ಕುಟುಂಬದ ಪ್ರತಿಷ್ಠೆ ಅಂತ ಬಂದಾಗ ಒಂದಾಗ್ತಾರೆ. ಸಂಗಮೇಶ್ ನಿರಾಣಿ ಅವರು ಸದ್ದಿಲ್ಲದೆ, ಇದೆಲ್ಲ ಆಫ್ ದಿ ರೆಕಾರ್ಡ್, ಸಂಯುಕ್ತ ಪಾಟೀಲ್ ಕೈ ಬಲಪಡಿಸುವಂತೆ ಕಾಣಿಸ್ತಾ ಇದೆ. ಶಿವಾನಂದ ಪಾಟೀಲ್ರು ಪಟ್ಟು ಹಿಡಿದು ವೀಣಾ ಕಾಶ್ಯಪ್ನವ್ರ ಹಠದ ನಡುವೆಯೂ ಟಿಕೆಟ್ ತಗೊಂಡಿದ್ದೇ ಈ ಕಾರಣಕ್ಕೆ. ಕಳೆದ ಬಾರಿ ವೀಣಾ ಕಾಶ್ಯಪ್ನವ್ರ ಪರವಾಗಿ ಮಗಳಿಗಿಂತ ಹೆಚ್ಚು ಅಂತ ಪ್ರಚಾರ ಮಾಡಿದೆ. ಈ ಸಲ ನನ್ನ ಮಗಳಿಗೆ ಟಿಕೆಟ್ ಕೊಟ್ರೆ, ನಾನು ಹೇಳಿದವ್ರಿಗೆ ಟಿಕೆಟ್ ಕೊಟ್ರೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು ಒಗ್ಗೂಡ್ತಾರೆ, ಒಗ್ಗಟ್ಟಿನಿಂದ ಕೆಲಸ ಆಗುತ್ತೆ. ವಿಜಯಾನಂದ ಕಾಶ್ಯಪ್ನವ್ರು ಏನೇ ಸಿಟ್ಟು ಮಾಡ್ಕೊಂಡ್ರು ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ಮೇಲೆ ಆಮೇಲೆ ಅವರು ಕೊಟ್ಟ ಸಂದೇಶವನ್ನು ಚಾಚು ತಪ್ಪದೆ ಪಾಲಿಸ್ತಾರೆ, ಲೀಡ್ ಕೊಡಿಸ್ತಾರೆ ಅನ್ನೋ ಕಾನ್ಫಿಡೆನ್ಸು. ಮತ್ತೊಂದು ಕಡೆಗೆ ತನ್ನ ಸಮುದಾಯ, ಪಂಚಮಸಾಲಿ ಸಮುದಾಯದ ಮತಗಳು, ಸಂಯುಕ್ತ ಪಾಟೀಲ್ ಮದುವೆ ಆಗಿರೋದು ಬಣಜಿಗ ಸಮುದಾಯದವ್ರನ್ನ. ಸೊ ಬಣಜಿಗ, ಪಂಚಮಸಾಲಿ, ಕುರುಬ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವ್ರ ಕಾರಣದಿಂದಾಗಿ ಇವೆಲ್ಲ ಒಗ್ಗೂಡತ್ತೆ. ಲೋಕಲ್ ಆಗಿ ಬಿಜೆಪಿ ಅಸಮಾಧಾನಿತರನ್ನ ಒಗ್ಗೂಡಿಸೋ ಕೆಲಸ ಶುರು ಮಾಡಿದ್ದಾರೆ. ಇಲ್ಲಿ ನಿರಾಣಿ ಕ್ಯಾಂಪ್ಗೆ ಗಾಳ ಹಾಕಿದ್ರೆ ಒಳಗೊಳಗೆ ಪಟ್ಟಣಶೆಟ್ಟಿ ಬಾದಾಮಿಯಲ್ಲಿ ನೋಡಿ, PC ಗದ್ದಿಗೌಡ್ರೆ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿದ್ದು ಅನ್ನುವಂಥ ಆಕ್ರೋಶ ಇದೆ ಬಾದಾಮಿ ವ್ಯಾಪ್ತಿಯಲ್ಲಿ. ಅಲ್ಲಿ ಕುರುಬ ಮತಗಳು ಕೂಡ ಚೆನ್ನಾಗಿದ್ದಾವೆ. ಸಿದ್ದರಾಮಯ್ಯನವ್ರು ಗೆದ್ದಿದ್ದ ಕ್ಷೇತ್ರ, ಅವರ ಕೊಡುಗೆ ಕೂಡ ಪ್ಲಸ್ ಆಗಬಹುದು. ಬಾದಾಮಿಯಲ್ಲಿ ಡೆವಲಪ್ಮೆಂಟು ಮತ್ತೊಂದು ಈ ಬಾರಿ ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡುತ್ತಾ ನೋಡಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಮೋದಿ ವೇವಲ್ಲಿ ಬಾದಾಮಿಯಲ್ಲಿ ಬಿಜೆಪಿಗೆ ಲೀಡ್ ಸಿಗ್ತಾ ಇದ್ದಿದ್ದು. ಆದರೆ ಪಟ್ಟಣಶೆಟ್ಟಿ ಆ್ಯಂಡ್ ಟೀಮ್ ಬಿಜೆಪಿಯಲ್ಲಿ ಪ್ರಭಾವಿಯಾಗಿರುವಂಥ ಬಣ ಅಲ್ಲಿ ತಿರುಗಿ ಬಿದ್ದಿದೆ ಗದ್ದಿಗೌಡರ ವಿರುದ್ಧ. ಈ ಬೆಳವಣಿಗೆಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಶಿವಾನಂದ ಪಾಟೀಲ್ರು. ಬಿಜೆಪಿ, ಕಾಂಗ್ರೆಸ್ ಅಥವಾ JDS ಅಂತ ನೋಡ್ತಿಲ್ಲ, ವಿವಿಧ ಪಕ್ಷಗಳ ನಾಯಕರನ್ನ ಸಂಪರ್ಕಿಸ್ತಿದ್ದಾರೆ. ಒಂದೋ ತನ್ನ ವಿಶ್ವಾಸದ ಮೇಲೆ, ಇಲ್ಲ ಪಂಚಮಸಾಲಿ ಅನ್ನುವಂಥ ಸಮುದಾಯದ ಕಾರಣದಿಂದಾಗಿ, ಅಥವಾ ಬೇರೆ ಬೇರೆ ಬಲಗಳನ್ನು ಒಗ್ಗೂಡಿಸಿ ಆದರೂ ಸರಿ ಪಕ್ಷಾತೀತವಾಗಿ ನಾನು ಈ ಸಲ ಎಲೆಕ್ಷನ್ ಮಾಡಬೇಕು ಅಂತ ಶಪಥ ಮಾಡಿ ಶಿವಾನಂದ ಪಾಟೀಲ್ರು ಅಲ್ಲಿ ಬಿಜೆಪಿಗೆ ಶಾಕ್ ಕೊಡ್ತಿದ್ದಾರೆ. ಬಿಜೆಪಿ ನಾಯಕರನ್ನೇ ಒಳಗೊಳಗೆ ಸೆಳೆಯುವ ಮೂಲಕ. ನೋಡಿ, ಈಗ ಗದ್ದಿಗೌಡರ್ ಅಭಿವೃದ್ಧಿ ಕಾರ್ಯಕ್ಕೆ ಕಾಂಗ್ರೆಸ್ಗೆ ಅಸ್ತ್ರ ಆಗಿರೋದು 142 ಕಿಲೋಮೀಟರ್ ಉದ್ದದ ಬಾಗಲಕೋಟೆ ಕುಡ್ಚಿ ರೈಲು ಮಾರ್ಗ. ಇನ್ನೂ 40 ಕಿಲೋಮೀಟರ್ ಹಳಿ ಜೋಡಣೆ ಕೂಡ ಮುಗಿದಿಲ್ಲ. 14 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ. ಅವ್ರು ಹೇಳ್ತಿರೋದು ರಾಜ್ಯ ಸರ್ಕಾರ ಭೂಸ್ವಾಧೀನ ಡಿಲೇ ಆಗ್ತಿದೆ, ನಾವೇನು ಮಾಡೋಕ್ಕಾಗತ್ತೆ, ನಾವು ಫಂಡ್ ಎಲ್ಲ ರೆಡಿ ಮಾಡಿಸಿದ್ದೀನಿ ಅಂತ. ಬಟ್ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅದನ್ನು ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಈಗೇನೋ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಕಡೆ ಬೆರಳು ತೋರಿಸಬಹುದು. ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾಕಾಗಲಿಲ್ಲ? ಕೃಷ್ಣಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆ ಮಾಡೋ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಿದ್ರು? ಇಂಥದ್ದೆಲ್ಲ ವಿಚಾರಗಳು ಈಗ ಸಂಯುಕ್ತ ಪಾಟೀಲ್ಗೆ ಅಸ್ತ್ರ ಆಗಿದೆ. ಬಾಗಲಕೋಟೆ ಅಂದ್ರೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದಂತಹ ಜಾಗ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಇಲ್ಲೆಲ್ಲ ಎಷ್ಟೆಷ್ಟು ಕೆಲಸಗಳಾಗಬೇಕಿತ್ತು, ಏನೇನು ಯೋಜನೆಗಳನ್ನ ತರಬೇಕಿತ್ತು. ವಿಶೇಷವಾಗಿ ಇಂಥದ್ದು ಮಾಡಿದಾರಪ್ಪ, 4 ಸಲ ಗೆದ್ದ ಗದ್ದಿಗೌಡರಂತ ಕಾಣಿಸ್ತಿದ್ಯಾ ಅಂತ ಸವಾಲ್ ಹಾಕಿ ಅವರ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಈಗ ಸಂಯುಕ್ತ ಪಾಟೀಲ್ ಜನರ ಮುಂದೆ ಹೋಗ್ತಾ ಇರೋದು. ಈ ಕಾರಣಕ್ಕೆ ನಮಗೊಂದ್ಸಲ ಅವಕಾಶ ಕೊಡಿ, ಒಮ್ಮೆ ಬದಲಾವಣೆಯನ್ನು ಕೊಟ್ಟು ನೋಡಿ ಅಂತ. ಆದರೆ ಗದ್ದಿಗೌಡರ್ ಸೌಮ್ಯ ಸ್ವಭಾವದಿಂದಾನೇ ಹೆಸರು ಮಾಡಿರುವ ಗದ್ದಿಗೌಡರ್ಗೆ ಈಗ ಅದೇ ನೆಗೆಟಿವ್ ಆಗ್ತಿದೆ. ಸೌಮ್ಯ ಸ್ವಭಾವವೇ ಅಭಿವೃದ್ಧಿ ಡಿಲೇ ಆಗೋದಕ್ಕೆ, ಕೇಂದ್ರದಿಂದ ಪಟ್ಟು ಹಿಡಿದು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದಂತಾಗಿದೆ ಅಂತ ಈಗ ಬಿಜೆಪಿಗರು ಒಳಗೊಳಗೆ ಮಾತಾಡ್ತಾ ಇದ್ರೆ, ಕಾಂಗ್ರೆಸ್ಸಿಗರು ಪ್ರಚಾರದ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಹಾಕ್ತಿರುವ ಸವಾಲಿಗೆ ಖಡಕ್ ಧ್ವನಿಯಲ್ಲಿ ಉತ್ತರ ಕೊಡುವ ಕೆಲಸವನ್ನ ಗದ್ದಿಗೌಡರ್ ಮಾಡ್ತಿಲ್ಲ. ಕೇಂದ್ರದ ಯೋಜನೆಗಳು ಏನೇನು ನನ್ನ ಕ್ಷೇತ್ರದಲ್ಲಿ ಆಗಿವೆ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಳ್ತಾರೆ ಗದ್ದಿಗೌಡರ್. ಅಂದ್ರೆ ಅದು ಕೂಡ ಅವ್ರಿಗೆ ಆಗಲ್ಲ ಅನ್ನೋದು ಬಿಜೆಪಿಯವರೇ ಇಟ್ಕೊಂಡಿರುವಂತಹ ಅಸಮಾಧಾನ. ನಾನೇನ್ ಮಾಡಿದ್ದೀನಿ ಅಂತ ಜನಕ್ಕೆ ಗೊತ್ತು ಅಂತ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾರೆ ಗದ್ದಿಗೌಡರ್. ಕಾಂಗ್ರೆಸ್ಗೆ ಇದೇ ಅಸ್ತ್ರವಾಗಿದೆ. ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಹೋದವ್ರಿಗೆ ಆನ್ಸರ್ ಮಾಡ್ತಿಲ್ಲ ಗದ್ದಿಗೌಡರ್ ಅನ್ನುವಂಥ ಬೇಸರದಲ್ಲಿ ಬಿಜೆಪಿಗರಿದ್ದಾರೆ. ಸೊ ಈ ಎಲ್ಲ ಬಲಗಳನ್ನು ಒಗ್ಗೂಡಿಸ್ಕೊಂಡು ಈಗ ಸಂಯುಕ್ತ ಪಾಟೀಲ್ ಅನ್ನು ಹೊಸ ಮುಖವನ್ನ ಗೆಲ್ಲಿಸೋದಿಕ್ಕೆ ಕಾಂಗ್ರೆಸ್ ಬಹಳ ಪ್ರಯತ್ನ ಪಡ್ತಾ ಇದೆ. ಕುರುಬ ಮತಗಳು ಚೆನ್ನಾಗಿದೆ ಬಾಗಲಕೋಟೆಯಲ್ಲಿ, ದಲಿತ ಮತಗಳು ಕೂಡ ಒಂದು ಹಂತಕ್ಕೆ ನಿರ್ಣಾಯಕ, ಮುಸ್ಲಿಂ ಮತಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾವೆ, ಅದು ಕಾಂಗ್ರೆಸ್ಗೆ ಫಿಕ್ಸು ಅನ್ನೋ ಲೆಕ್ಕಾಚಾರ ಕೈ ಪಡೆಯದ್ದು. ಪಂಚಮಸಾಲಿ ವೋಟ್ ಬ್ಯಾಂಕ್ ತಮ್ಮ ಸಮುದಾಯ
ಅನ್ನೋ ಕಾರಣಕ್ಕೆ ಸಾಲಿಡ್ ಆಗಿ ಬರುತ್ತೆ. ಈ ಥರ ಜಾತಿ ಸಮೀಕರಣವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಸಲ ಒಂದು ಕಾನ್ಫಿಡೆನ್ಸ್ ಅಂದರೆ ಮುಧೋಳ ಗೋವಿಂದ ಕಾರಜೋಳ ಅವ್ರು ಚೆನ್ನಾಗಿ ಓಡಾಡ್ತಿದ್ರು, ಜಿಲ್ಲೆಯ ಪ್ರಭಾವಿ ನಾಯಕರು. ಅವರಿಗೆ ಎಲ್ಲಿ ಹೋಗಿದ್ದಾರೆ? ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. ಅವರು ಮಿನಿಸ್ಟರ್ ಆಗಿದ್ದಾಗ ಒಂದಿಷ್ಟು ಗಂಭೀರ ಆರೋಪಗಳು ಬಂದು ಅಸಮಾಧಾನ, ಸ್ಥಳೀಯ ಬಿಜೆಪಿಯಲ್ಲಿ ಅವ್ರ ಬಗ್ಗೆ ಇದ್ದಂಥ ಆಕ್ರೋಶ, ಅದು ಒಂದು ಕಡೆ. ಆದರೆ ಈಗ ಇಲ್ವೇ ಇಲ್ಲ. ಅವರು ಓಡಾಡೋದಕ್ಕೆ ಅಲ್ಲಿ ಕ್ಷೇತ್ರದಲ್ಲಿ ತನ್ನ ಕ್ಷೇತ್ರದಿಂದ ಲೀಡ್ ಕೊಡಿಸೋದಕ್ಕೆ, ಅವರು ಬಾಗಲಕೋಟೆಯಲ್ಲಿ ಹೆಚ್ಚು ಓಡಾಟ ಮಾಡೋದಕ್ಕೆ ಸಾಧ್ಯವಿಲ್ಲದ ಕಾರಣದಿಂದ ಚಿತ್ರದುರ್ಗದಲ್ಲೇ ಹೊತ್ತುಕೊಂಡು ಉರಿತಾ ಇದೆ. ಅಲ್ಲೇ ಬಂಡಾಯ ಮೀರಿ ಅವರು ಗೆಲ್ಲಬೇಕಾಗಿದೆ. ಹಾಗಾಗಿ ಈ ಕಡೆ ಗಮನ ಹರಿಸೋದಕ್ಕಾಗದೆ ಅದು ಪ್ಲಸ್ ಪಾಯಿಂಟ್ ಆಗ್ತಿದೆ. ಸೊ ಶಿವಾನಂದ ಪಾಟೀಲ್ರು ಈ ಸಲ ಬಿಜೆಪಿಗರಲ್ಲಿರುವಂಥ ಆಕ್ರೋಶ, ಅಸಮಾಧಾನವನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿರೋದು. ಕೈಪಡೆ ಲೆಕ್ಕಾಚಾರ ಹಾಕ್ಕೊಳ್ತಿದೆ. ಬಾಗಲಕೋಟೆ ಅಂಥ ನಿರೀಕ್ಷೆ ಇರಲಿಲ್ಲ, ಆದರೆ ಈಗ 50-50 ನಾವು ಕೊನೆ ಕ್ಷಣದಲ್ಲಿ ಗೇಮ್ ಚೇಂಜ್ ಮಾಡಿ ಗೆಲ್ತೀವಿ ಅನ್ನೋ ಲಿಸ್ಟ್ಗೆ ಸಂಯುಕ್ತ ಪಾಟೀಲ್ ಹೆಸರು ಬಂದಿದೆ ಅನ್ನೋದು ಅಚ್ಚರಿಗೆ ಕಾರಣ ಆಗಿರುವಂಥ ಬೆಳವಣಿಗೆ. ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಸಲ ಭರ್ಜರಿ ಆಪರೇಷನ್ನ ಸುಳಿವು ಸಿಗ್ತಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ವೀಣಾ ಕಾಶ್ಯಪ್ನವರು ಬೇಜಾರು ಮಾಡ್ಕೊಂಡಿದ್ರು. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ. ವಿಜಯಾನಂದ ಕಾಶ್ಯಪ್ನವರು ಮುನ್ನಿಸು ಮರೆತು ನಾವು ಕೆಲಸ ಮಾಡೇ ಮಾಡ್ತೀವಿ, ತನ್ನ ಕ್ಷೇತ್ರ ಅಂತ ಹುನಗುಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಲೀಡ್ ಕೊಡಿಸೋ ಜವಾಬ್ದಾರಿ ನನ್ನದು ಅಂತ ಸಿದ್ದರಾಮಯ್ಯನವರ ಆದೇಶಕ್ಕೆ ತಲೆಬಾಗಿದ್ದಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆಪ್ತರಾಗಿರೋ ನಾಯಕರ ಪೈಕಿ ಅವರು ಕೂಡ ಒಬ್ಬರು. ಸಿಡಿದೆದ್ದಂತೆ ಕಂಡು ಬಂದ್ರು, ಈಗ ಸೈಲೆಂಟ್ ಆಗಿದ್ದಾರೆ. ಸೊ ಶಿವಾನಂದ ಪಾಟೀಲ್ರು ಯಾರು ಅಂದುಕೊಳ್ಳದಂಥ ರಿಸಲ್ಟ್ ಅನ್ನ ತಂದು ತೋರಿಸ್ತಾರ ಈ ಸಲ? ಕುತೂಹಲಕ್ಕೆ ಕಾರಣ ಆಗಿದೆ. ಗದ್ದಿಗೌಡರ್ ಮತ್ತೆ ಮುಂದುವರಿಸ್ತಿರೋದೇ ಬಿಜೆಪಿಗೆ ಬಲು ಕಾಸ್ಟ್ಲಿ ಆಗ್ಲಿದೆಯಾ? ಯತ್ನಾಳ್ ಬೇಡ ಅಂತ ಬಿಟ್ಟ ಕ್ಷೇತ್ರದಲ್ಲಿ ಈಗ ಭರ್ಜರಿ ಕಾರ್ಯಾಚರಣೆ ಕೈಪಡೆ ನಡೆಸಿದೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.